ಪ್ರತಿದಿನ ಸ್ವಾಭಿಮಾನ ಇದೆ ಮಾಡ್ಕೊಳ್ಳಿ. ಇವಾಗ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ಗುರುವಾರ ಬೆಳಿಗ್ಗೆನೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಕಿಚನ್ಗೆ ಬಂದಿದ್ದೀನಿ ತಿಂಡಿ ಮಾಡೋದಕ್ಕೆ ಅಂತ ಹೇಳಿ. ಮೊದ್ಲಿಗೆ ಫ್ರಿಡ್ಜ್ ಅಲ್ಲಿ ಇರುವಂತಹ ಹಾಲೆಲ್ಲ ತಗೊಂಡೆ ಹಾಲ್ ಕಾಯಿಸೋದಕ್ಕೆ. ಇನ್ನ ರಾತ್ರಿ ಊಟ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಟಬ್ಬಲ್ ಹಾಕಿಟ್ಟಿದ್ದಲ್ವಾ, ಪಾತ್ರೆ ಎಲ್ಲ ಜೋಡಿಸ್ಕೊಂಡು ತಿಂಡಿ ಮಾಡ್ತಾ ಇದ್ದೀನಿ. ತಿಂಡಿ ಇವತ್ತು ಉಪ್ಪಿಟ್ಟು. ಹಂಗೆ ಪಕ್ಕದಲ್ಲಿ ಹಾಲ್ ಕಾಯಿಸ್ಬಿಟ್ಟು ಟೀ ಕೂಡ ಮಾಡ್ಕೊಂಡೆ ನಾನು. ಮೊದ್ಲಿಗೆ ನಾನ್ ತಿಂಡಿ ತಿಂದ್ಕೊಳ್ತೀನಿ. ನಮ್ಮನೆಯವರು ಸ್ನಾನಕ್ಕೆ ಹೋಗಿದ್ರು. ನನ್ಗೆ ಬಿಸಿ ಬಿಸಿ ಉಪ್ಪಿಟ್ಟು ಅಂತಂದ್ರೆ ತುಂಬಾ ಇಷ್ಟ. ನಿಮ್ಗೂ ಇಷ್ಟನಾ ಅಂತ ಕಾಮೆಂಟ್ ಮಾಡಿ. ತಣ್ಣಗಾದ್ರೆ ನನ್ಗೆ ಇಷ್ಟ ಆಗೋದಿಲ್ಲ, ಬಿಸಿ ಬಿಸಿ ಮಾತ್ರ. ಹಂಗೆ ಕಸದ ಗಾಡಿಯವ್ರದ್ದು ಸೌಂಡ್ ಕೇಳ್ತಾ ಇತ್ತು. ಸ್ವಲ್ಪ ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಒಂದ್ ಕವರಿಗೆ ಹಾಕಿ ಎತ್ತಿಟ್ಟಿದ್ದೆ. ಕಸ ಕೊಟ್ಟು ಬರೋದಕ್ಕೆ ಅಂತ ಹೋಗಿದ್ದೆ. ಕಸ ಕೂಡ ಕೊಟ್ಟು ಬಂದಿದ್ದಾಯ್ತು. ಇನ್ನ ಬಟ್ಟೆ ವಾಶ್ ಮಾಡಿದ್ದೆ ಇವತ್ತು. ತುಂಬಾ ಬಟ್ಟೆಗಳಿತ್ತು. ಪ್ರತಿದಿನ ವಾಶ್ ಮಾಡ್ತೀನಿ, ಇವತ್ತೇನ್ ಸ್ಪೆಷಲ್ ಅಲ್ಲ. ಆದ್ರೆ ಕರ್ಟನು, ಫ್ರಿಡ್ಜ್ ಕವರು ಅವೆಲ್ಲಾನು ವಾಶ್ ಮಾಡಿ ಹಾಕಿದ್ದೆ, ಬಿಸ್ಲಿತ್ತು ಅಂತ. ಇನ್ನ ಹಂಗೆ ಮೇಲ್ಗಡೆ ಬಂದು ಸ್ವಲ್ಪ ಶರ್ಬತ್ ಮಾಡ್ಕೊಂಡೆ ಕುಡಿಯೋದಕ್ಕೆ. ಏನಾದ್ರೂ ತಣ್ಣಗೆ ಕುಡಿಬೇಕಂತ ಅನಿಸ್ತಾ ಇತ್ತು. ಬೆಳಿಗ್ಗೆ ಎಲ್ಲ ತುಂಬಾ ಬಿಸ್ಲಿತ್ತು. ಮಧ್ಯಾಹ್ನದ ಹೊತ್ತಿಗೆ ಮಳೆ ಸ್ಟಾರ್ಟ್ ಆಯ್ತು. ಗುರುವಾರ ಸ್ಟಾರ್ಟ್ ಆಗಿದ್ ಮಳೆ ಇವಾಗ ಕಂಟಿನ್ಯೂ ಮಳೆ ಬರ್ತಾನೆ ಇದೆ ನಮ್ ಕಡೆ. ತುಂಬಾ ದಿನ ಆಗಿತ್ತು. ಇನ್ನ ಸಂಜೆ ನಮ್ಮ ಮನೆಯವರು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ರು, ಏನೋ ಕೆಲ್ಸದ ಮೇಲೆ ಹೋಗ್ತಾ ಇದ್ರು. ಹಂಗೆ ಒಂದ್ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಅಷ್ಟೇನೆ. ಇನ್ನ ಸಂಜೆ ನಾನು ಫ್ರಿಡ್ಜ್ಗೆ ಕವರ್ ಎಲ್ಲ ಹಾಕ್ತಾ ಇದ್ದೀನಿ. ಈ ಕವರ್ ಅನ್ನ ನಾನು ಆನ್ಲೈನ್ ಅಲ್ಲಿ ತರ್ಸ್ಕೊಂಡಿದ್ದು. ತುಂಬಾ ಚೆನ್ನಾಗಿದೆ, ವಾಷಬಲ್ ಕೂಡ. ಅಂದ್ರೆ ಸ್ವಲ್ಪ ಗಲೀಜೆಲ್ಲ ಆದ್ರೆ ವಾಶ್ ಮಾಡ್ಕೊಳ್ಬಹುದು. ಇದ್ರಲ್ಲಿ ಕಲರ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನ್ಗೆ ಇದು ತುಂಬಾ ಲೈಕ್ ಆಯ್ತು. ಹಂಗಾಗಿ ಇದನ್ನ ನಾನು ತರ್ಸ್ಕೊಂಡಿದ್ದೆ. ಹತ್ತತ್ರ ಒಂದು 6-7 ತಿಂಗಳ ಆಯ್ತೇನೋ, ಅಥವಾ ವರ್ಷನೇ ಆಯ್ತೇನೋ ಗೊತ್ತಿಲ್ಲ. ಇನ್ನ ಕರ್ಟನ್ ಕೂಡ ವಾಶ್ ಮಾಡಿ ಹಾಕಿದ್ದಲ್ವಾ, ಕರ್ಟನ್ ಎಲ್ಲ ಹಾಕ್ಬಿಡೋಣ ಅಂತ ಹೇಳಿ ಕರ್ಟನ್ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನೇ ಕರ್ಟನ್ ಹಾಕ್ತೀನಿ ಅಂತ ಹೋದೆ, ಕೊನೆಗ್ ನೋಡಿ ಏನಾಯ್ತು ಅಂತ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಮಗೆ ಸ್ವಾಭಿಮಾನ ಇದೆ. ಟೆಕ್ನಿಷಿಯನ್ ಹೇಳ್ತೀಯಲ್ಲ ನೀನು, ನೀ ಅಂದ್ರೆ ಏನು? ಮೊದಲೆಲ್ಲ ಟಿವಿ ರಿಪೇರಿ ಎಲ್ಲ ಮಾಡ್ತಿದ್ದಲ್ಲ, ಎಲ್ಲ ಗೊತ್ತಾಗೋಯ್ತು. ಅಂಗಡಿಲಿ ಬೋರ್ಡ್ ಅಂದೆಲ್ಲ ಐಟಮ್ ಎಲ್ಲ ತೆಗ್ದು ಎಕ್ಸ್ಪೀರಿಯನ್ಸ್ ಅದೇ ನಿಂಗೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸ್ಕ್ರೂ ತಿರ್ಸೋಕಾಗೋದಿಲ್ಲ ನಿಂಗೆ. ಸ್ಕ್ರೂ ತಿರ್ಸೋದಂದ್ರೆ ಏನು ಖಾಲಿ ಸ್ಕ್ರೂ ತಿರ್ಸೋದಾಯ್ತು ಅಂತ ಹೇಳ್ಕೊಂಡಿದ್ದಲ್ಲ. ಬಿಡು, ಇಲ್ಲಾರ ನಾನೇ ಐಡಿಯಾ ಸರ್ಚ್ ಕೊಡ್ಬೇಕಂತ. ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು ಶುಕ್ರವಾರದ್ದು. ತುಂಬಾ ಜೋರ್ ಮಳೆ ಬರ್ತಾ ಇತ್ತು ಇವತ್ತು. ಒಳಗಡೆ ಎಲ್ಲ ಕತ್ಲೆ ಅಂದ್ರೆ ವಾತಾವರಣ ಎಲ್ಲ ಫುಲ್ ಕತ್ಲೆ ಇತ್ತು ಹೊರಗಡೆ. ಹಂಗಾಗಿ ಮನೆ ಒಳಗಡೆನು ಕತ್ಲೆ ಅಂತ ಅನ್ಸ್ತಾ ಇತ್ತು. ಇವತ್ತು ತಿಂಡಿ ಇಡ್ಲಿ ಆಗಿತ್ತು. ನಾನು ಇಡ್ಲಿನ ಬೇಯಿಸೋದಕ್ಕೆ ಇಟ್ಬಿಟ್ಟು ಹಂಗೆ ಹೊರಗಡೆ ಹೋಗಿದ್ದೆ. ಇನ್ನ ಇಡ್ಲಿ ಬೆಂದ ನಂತರ ಟೀ ಎಲ್ಲ ಮಾಡ್ಕೊಂಡು ಇಡ್ಲಿನ ತಿನ್ಬೇಕಷ್ಟೇನೆ. ಏನ್ ಮಳೆ ಅಂತೀರಿ, ತುಂಬಾ ಜೋರ್ ಮಳೆ ಬರ್ಬೇಕು. ಮಳೆ ಇದ್ರೆ ಅಲ್ವಾ ಬೆಳೆ ಎಲ್ಲಾನು ಆಗೋದು. ಇನ್ನ ಇದೇ ಮಳೆನಲ್ಲಿ ನಾನ್ ಬಟ್ಟೆ ವಾಶ್ ಮಾಡೋದಕ್ಕೆ ಅಂತ ಕೆಳಗಡೆ ಹೋಗಿದ್ದೆ. ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡು ಅಂಗಳ ಹತ್ರ ಒಂದು ಬಳ್ಳಿ ಕಟ್ಟಿದೀವಿ, ಶೀಟ್ ಹಾಕಿದ್ದಾರೆ ಅಲ್ಲಿ ತಂದು ಒಣಗಿಸಿದ್ದು ಕೂಡ ಆಯ್ತು. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ. ಇವತ್ತು ಶುಕ್ರವಾರ. ಊಟಕ್ಕೆಲ್ಲ ರೆಡಿ ಮಾಡಿ ಬಂದೆ. ಒಂದಿಷ್ಟು ಪಾರ್ಸಲ್ ಬಂದಿದೆ. ಇದು ಏನಂತಂದ್ರೆ ಸೋಫಾಗೆ ಕವರು. ಅಕ್ಕ ಒಂದೆರಡು ಸೋಫಾ ಸೀಟ್ಗೆ ಕವರ್ ಬೇಕು ಅಂತ ಹೇಳಿದ್ರು. ಹಂಗೆ ನನ್ಗೂ ಒಂದೆರಡು ಬೇಕಿತ್ತು ಅಂತ ಹೇಳ್ಬಿಟ್ಟು ಟೋಟಲ್ 1 2 3 4 5 ಪೀಸ್ ಅನ್ನ ತರಿಸಿದೀನಿ. ನೋಡೋಣ ಇದ್ರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಂತರ ಬೇಡದೇ ಇರೋದನ್ನ ರಿಟರ್ನ್ ಕೊಟ್ರೆ ಆಯ್ತು ಅಂತ ನಾನು ಅಂದ್ರೆ ಅಕ್ಕ ಸೋಫಾಗೆ ಕವರ್ ಬೇಕು ಆರ್ಡರ್ ಹಾಕೊಡು ಅಂತ ಹೇಳಿದ್ರಲ್ವಾ, ಅವಾಗ ಪಾಪು ಕೂಡ ಅಂದ್ರೆ ಅವನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ನನ್ಗೆ ಮೆರೂನ್ ಬೇಕು ಚಿಕ್ಕಮ್ಮ ನಮ್ಮನೆ ಸೋಫಾಗೆ ಅಂತ. ನೋಡೋಣ ಇದ್ರಲ್ಲಿ ಯಾವ್ದೆಲ್ಲ ಸೆಲೆಕ್ಟ್ ಆಗ್ತದೆ ಅಂತ. ಮೊದಲಿಗೆ ಒಂದೊಂದೇ ಓಪನ್ ಮಾಡ್ಬಿಟ್ಟು ನಮ್ಮನೆ ಸೋಫಾಗೆ ಹಾಕ್ಬಿಟ್ಟು ತೋರಿಸ್ತೀನಿ. ಕ್ವಾಲಿಟಿ ಕೂಡ ಹೇಗಿದೆ ಅಂತ ನೋಡುವ. ಇವಿಷ್ಟರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಹೇಳ್ತೀನಿ ಆಯ್ತಾ. ಮೊದ್ಲಿಗೆ ಪಾಪು ಇಷ್ಟಪಟ್ಟಿದ್ದನ್ನೇ ತೋರಿಸ್ತೀನಿ. ಇನ್ನ ಒಂದೇನಂತಂದ್ರೆ ನನ್ನ ಹತ್ರ ಮುಂಚೆ ಸೋಫಾ ಕವರ್ ಇತ್ತಲ್ವಾ, ಹಾಕಿದ್ದಲ್ವಾ ಇವಾಗ, ಅದು ನೆಟ್ಟೆಡ್ ಆಗಿತ್ತು. ಇದು ಯಾವ್ದು ಕೂಡ ನಾನು ನೆಟ್ಟೆಡ್ ಅನ್ನ ತರಿಸಿಲ್ಲ. ನೆಟ್
ನೆಟ್ಟೆಡ್ ಸ್ವಲ್ಪ ಹರಿದೋಗುವಂತಹ ಚಾನ್ಸಸ್ ಇರ್ತದೆ. ಈ ಬಾರಿ ನೆಟ್ಟೆಡ್ ಬೇಡ. ನೆಟ್ಟೆಡ್ ಅಷ್ಟು ಗ್ರಿಪ್ ಆಗಿ ಕುತ್ಕೊಳ್ಳೋದಿಲ್ಲ. ಈ ಮಕ್ಕಳೆಲ್ಲ ಆಟ ಆಡಿದ್ರೆ ಕುತ್ಕೊಂಡು ಎದ್ರೆ ಎಲ್ಲಾನು ನಾವು ಅವಾಗ ಸರಿ ಮಾಡ್ತಾ ಇರ್ಬೇಕು. ಹಾಗಾಗಿ ನಾನು ಈ ಬಾರಿ ನೆಟ್ಟೆಡ್ ಅನ್ನ ತರ್ತಿಲ್ಲ. ಇದೊಂಥರ ಬೇರೆ ತರ ಮೆಟೀರಿಯಲ್, ಚೆನ್ನಾಗಿದೆ. ಒಂಥರ ಈ ತರ ಬರ್ತದೆ. ನಾನು ಇಲ್ಲಿ ನಿಮ್ಗೆ ಸೋಫಾಗೆ ಹಾಕ್ಬಿಟ್ಟು ತೋರಿಸ್ತೀನಿ. ನಾನು ತರಿಸಿರೋದೆಲ್ಲ 300 ಚೇಂಜ್ ಮತ್ತೆ 400 ಚೇಂಜ್ ಎಲ್ಲ 500 ರುಪೀಸ್ ಒಳಗಡೆನೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ಕೂಡ ಕಲರ್ ಸ್ವಲ್ಪ ಚೇಂಜ್ ತರಿಸಿದೀನಿ. ಒಂದು ಎರಡನೇದು ಈ ತರ ಇದೆ. ಒಂಥರ ಈ ಬ್ಲಾಂಕೆಟ್ ಮೆಟೀರಿಯಲ್, ಬ್ಲಾಂಕೆಟ್ ಬರ್ತದಲ್ವಾ ಆ ತರ ಮೆಟೀರಿಯಲ್ ಇದು. ಇದು ಕೂಡ ಕಲರ್ ವೈಸ್ ತುಂಬಾ ಸಖತ್ತಾಗಿದೆ. ಇವೆಲ್ಲ ನಾನು ಸೋಫಾಗ ಹಾಕ್ಬಿಟ್ಟು ತೋರಿಸ್ತೀನಿ ಒಂದೊಂದೇ. ಇದು ಮೂರನೇದು ನನ್ನ ಫೇವ್ರೇಟ್ ಕಲರ್. ನನ್ಗೆ ಯಾವಾಗ್ಲೂ ಸ್ವಲ್ಪ ಈ ಕಲರ್ ಇಷ್ಟ ಆಗ್ತದೆ. ಇದು ಕೂಡ ಅಷ್ಟೇನೆ ಚಂದ ಇದೆ. ಇನ್ನು ಇದೊಂದು ಕಲರ್ ತರಿಸಿದೀನಿ. ನನ್ಗೊಬ್ಳಿಗೆ ಆದ್ರೆ ನಾನು ಇಷ್ಟೆಲ್ಲ ತರ್ಸ್ಕೊಳ್ತಾ ಇರ್ಲಿಲ್ಲ, ಅಕ್ಕಗೂ ಬೇಕಲ್ವಾ, ಹಂಗಾಗಿ ಇಷ್ಟೆಲ್ಲ ತರಿಸಿರೋದು. ಇದೂ ಅಷ್ಟೇನೆ. ಇದು ಓಕೆ ಸ್ನೇಹಿತರೆ, ನಿಮ್ಗೆ ನೋಡೋದಕ್ಕೆ ಕಲರ್ಫುಲ್ ಅಂತ ಅನ್ಸ್ಬೋದು, ಆದ್ರೆ ರಿಯಲ್ ಆಗಿ ನೋಡೋದಕ್ಕೆ ಸ್ವಲ್ಪ ಓಲ್ಡ್ ಕಲರ್ ಅಂತ ಅನಿಸ್ತದೆ. ಆದ್ರೆ ಕ್ಯಾಮ್ರಾದಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದು ಸ್ವಲ್ಪ ಅಂದ್ರೆ ಇದು ಕಲರೇ ಹಂಗೆ. ಇನ್ನ ಇದೊಂದು ಕಲರು, ಇದನ್ನು ಸ್ವಲ್ಪ ಏನೋ ಒಂಥರ ಕಲರ್. ನೋಡೋಣ ಯಾವ್ದೆಲ್ಲ ಚಂದ ಕಾಣಿಸ್ತದೆ ಅಂತ ಹೇಳಿ. ಬನ್ನಿ ಇವಾಗ ಒಂದೊಂದೇ ಹಾಕಿ ತೋರಿಸ್ತೀನಿ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ದಪ್ಪ ಇದೆ, ಮಂದ ಇದೆ ಬಟ್ಟೆ. ನಾನು ಆವಾಗ್ಲೇ ಹೇಳ್ದಾಗ್ಲೇನೆ ಇದು ಯಾವ್ದು ನೆಟ್ಟೆಡ್ ಅಲ್ಲ. ಇದು ಮುಂಚೆ ಇದ್ದಿದ್ದು ಸೋಫಾ ಕವರು ನೆಟ್ಟೆಡ್ ಆಗಿತ್ತು. ಇದು ಸ್ವಲ್ಪ ಹರಿದೆಲ್ಲ ಹೋಗಿತ್ತು, ನಾನು ಸ್ಟಿಚ್ ಹಾಕಿದೀನಿ. ಹಂಗೆ ಹಳೇದು ಕೂಡ ಆಗಿದೆ. ಇದು ಏನಿಲ್ಲ ಅಂತಂದ್ರು ನಾನು ಒಂದು 3-4 ವರ್ಷ ಹಾಕಿದೀನಿ. ಇದಿದ್ದೇನೆ ವಾಶ್ ಮಾಡೋದು ಹಾಕೋದು, ವಾಶ್ ಮಾಡೋದು ಹಾಕೋದು. ಇದು ವಾಶ್ ಮಾಡಿದ್ರು ಕೂಡ ಬೇಗ ಒಣಗ್ತಾ ಇತ್ತು. ಯಾಕೆಂತಂದ್ರೆ ಇದು ನೆಟ್ಟೆಡ್. ಇದು ತುಂಬಾ ಕಡಿಮೆ ಬೆಲೆಗೆ ತರಿಸಿದ್ದು, 200 ಆ ರೇಟ್ ಅಲ್ಲಿ ತರಿಸಿರುವಂತದ್ದು. ಇದ್ರದ್ದು ಬೇಕಂತಂದ್ರೆ ನಾನು ಲಿಂಕ್ ಕೊಟ್ಟಿರ್ತೀನಿ. ಇದ್ರಲ್ಲೂ ಅಷ್ಟೇ ತುಂಬಾ ಕಲರ್ಸ್ ಇದೆ. ಇದು ಪಾಪು ಇಷ್ಟಪಟ್ಟಿದ್ದಾಗಿತ್ತು. ಹೆಂಗಿದೆ ಅಂತ ಕಾಮೆಂಟ್ ಮಾಡಿ. ಇದು ಬಂದು 3 ಸೀಟರ್ದು ಆಯ್ತಾ. ನೀವು ಸೋಫಾ ನಿಮ್ಮ ಮನೆಯಲ್ಲಿ ಎಷ್ಟು ಸೀಟರ್ ಇದೆ ಅಂತ ಹೇಳಿ ನೋಡ್ಬಿಟ್ಟು ತಗೊಳ್ಳಿ. ನಾನ್ ತರಿಸಿರೋದೆಲ್ಲ 3 ಸೀಟರ್ದು. 5 ಬರ್ತದೆ, 7 ಬರ್ತದೆ. ಈ ತರ ಪ್ರೈಸ್ ಕೂಡ ವೇರಿಯೇಷನ್ ಇರ್ತದೆ. ಇಲ್ಲಿ ನಿಮ್ಗೆ ಕಾಣಿಸ್ಬಹುದು, ಇಲ್ಲಿಂದ ಇಲ್ಲಿಗೆ 1, ಇಲ್ಲಿಂದ ಇಲ್ಲಿಗೆ 2, ಇಲ್ಲಿಂದ ಇಲ್ಲಿಗೆ 3 ಅಂದ್ರೆ ಲೈನ್ಸ್ ಹಾಕಿರ್ತಾರೆ, ನಿಮ್ಗೆ ಗೊತ್ತಾಗ್ತದೆ. ಇದು ಮತ್ತೆ ಕೈಗೆಲ್ಲ ಬರೋದಿಲ್ಲ, ಇಲ್ಲೆಲ್ಲ ಬರ್ಬೇಕಂತೇನಿಲ್ಲ. ಲುಕ್ ವೈಸ್ ಹೇಗೆ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ. ಇನ್ನ ಎರಡನೇ ಸೋಫಾ ಕವರ್ ಹಾಕಿದೀನಿ. ಇದೇನೋ ಒಂಥರ ತುಂಬಾ ಕಲರ್ಫುಲ್ ಅಂತ ನನ್ಗೆ ಅನಿಸ್ತಾ ಇದೆ. ನಿಮ್ಗೆ ಹೆಂಗ್ ಅನಿಸ್ತಾ ಇದೆ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಹೋಗಿದ ನಂತರ ನಾನು ನೀವು ಯಾವ್ದು ಹೇಳ್ತೀರಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡೋಣ, ಪಾಪು ಮೊದಲಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು 3ನೇ ಸೋಫಾ ಸೀಟ್ ಕವರ್ ಹಾಕಿದ್ದೀನಿ. ಇದು ಹೆಂಗ್ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ. ವಿಡಿಯೋದಲ್ಲಿ ಹೇಗ್ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ, ಕೊನೆಗೆ ನೋಡ್ಬೇಕು ನಾನು ಹೆಂಗ್ ಬಂದಿದೆ ಅಂತ ಹೇಳಿ. ಪರ್ಸನಲಿ ಇದು ನನಗೆ ತುಂಬಾ ಲೈಕ್ ಆಯ್ತು. ನನ್ಗೆ ಈ ಕಲರ್ ಸ್ವಲ್ಪ ಇಷ್ಟ ಆಗ್ತದೆ, ಹಂಗಾಗಿ. ಇವಾಗ ನಾನು 4ನೇ ಸೋಫಾ ಸೀಟ್ ಕವರ್ ಹಾಕಿದ್ದೀನಿ. ಇದು ವಿಡಿಯೋದಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ವಿಡಿಯೋ ಮಾಡುವಾಗ ಹತ್ತಿರದಿಂದ ನೋಡೋದಕ್ಕೆ ಸ್ವಲ್ಪ ಅಂದ್ರೆ ಇದು ಕ್ರೀಮ್ ಕಲರ್ಗೆ ಅಂದ್ರೆ ಎಲ್ಲಾ ಕಲರ್ ಕಾಂಬಿನೇಷನ್ ಇದೆ. ಒಂಥರ ಹಾಫ್ ವೈಟ್ ಅಲ್ವಾ, ಹಂಗಾಗಿ ಸ್ವಲ್ಪ ಡಲ್ ಅಂತ ನನ್ಗೆ ಅನಿಸ್ತಾ ಇತ್ತು. ಆದ್ರೆ ಸೋಫಾಗೆ ಹಾಕಿದಾಗ ಇದು ತುಂಬಾ ಚಂದ ಕಾಣಿಸ್ತಾ ಇದೆ. ವಿಡಿಯೋನಲ್ಲಿ ಚಂದ ಇದೆ. ಇದು ಬಂದು ಕೊನೆಯ ಸೋಫಾ ಕವರ್, 5ನೇದು. ಇದನ್ನು ಅಷ್ಟೇನೆ ಒಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ನನಗೂ ಇದನ್ನು ಲೈಕ್ ಆಯ್ತು. ನೋಡೋಣ ಯಾವ್ದು ಇಟ್ಕೊಳ್ಳೋದು ಅಂತ ಹೇಳಿ. ಪ್ರೈಸ್ ಕೂಡ ರೀಸನಬಲ್ ಇದೆ. ನನ್ಗೂ ಕೂಡ ಒಂದೇ ತರ ಅಂದ್ರೆ ಚೇಂಜೇ ಇರ್ಲಿಲ್ಲಲ್ವಾ, ಒಂದೇ ಸೋಫಾ ಕವರ್ ನೋಡಿ ನನಗೂ ಬೇಜಾರು ಬಂದಿತ್ತು. ಚೆನ್ನಾಗಿದೆ ಇದನ್ನು ಅಷ್ಟೇನೆ. ವಿಡಿಯೋ ಹೋದ ನಂತರ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಕಾಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ನಿಮ್ಗೆ ಯಾವ್ದು ಲೈಕ್ ಆಯ್ತು ಅಂತ ಹೇಳಿ. ನನ್ಗೆ ಮೆರೂನ್ ಅಂದ್ರೆ ಮೆರೂನ್ ಸ್ವಲ್ಪ ವಿಡಿಯೋದಲ್ಲಿ ಅಷ್ಟು ಚಂದ ಕಾಣಿಸ್ತಾ ಇಲ್ಲ, ಮಿಕ್ಕಿದೆಲ್ಲ ತುಂಬಾ ಚಂದ ಕಾಣಿಸ್ತಾ ಇದೆ. ಇದು ಹೆಂಗದೆ
ತೆಗಿಯೋಕ್ ಬರ್ತದೆ ಯಾವ್ದು ತೆಗಿಯೋಕ್ ಬರ್ತದೆ ಯಾವ್ದು ತೆಗಿಯೋಕ್ ಬರ್ತಿಲ್ಲ ಎಲ್ಲ ತೆಗಿಯೋಕ್ ಬರ್ತದೆ. ನಿಂಗೆ ಯಾವ್ದು ಬೇಕು ಇದು ಹೇಳು, ನಾ ತೆಗಿತೇವೆ. ಇದು ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಕುಂತಿದ್ದೆ, ವಾಯ್ಸ್ ಓವರ್ ಕೊಟ್ಟಿದ್ದಾಯ್ತು. ಪಾಪು ತುಂಬಾ ಹೊತ್ತು ಕುತ್ಕೊಂಡು ಸೋಫಾ ಕವರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋದ. ಅವ್ರ ಮಮ್ಮಿ ಒಂದ್ ಸೆಲೆಕ್ಟ್ ಮಾಡ್ಕೊಂಡು ಹೋಗಿದ್ರು, ಅವನಿಗೆ ಅದು ಇಷ್ಟ ಆಗಿಲ್ಲ, ಅವನೇ ಒಂದ್ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡೋಗಿದ್ದಾನೆ. ಇನ್ನ ನಾನು ಕೂಡ ಇಟ್ಕೊಂಡಿದೀನಿ ಒಂದ್ ಸೋಫಾ ಕವರ್ ಅನ್ನ, ಸ್ವಲ್ಪ ಪಿಸ್ತಾ ಕಲರ್, ನನ್ಗೆ ಅದು ಇಷ್ಟ ಆಯ್ತು. ಹಂಗಾಗಿ ಇನ್ನ ಒಂದಿನ ವಾಶ್ ಮಾಡಿ ಅದನ್ನ ಯೂಸ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ನೋಡೋಣ. ಇವತ್ತೇನ್ ಜಾಸ್ತಿ ರೆಕಾರ್ಡ್ ಮಾಡೋದಕ್ಕೇನು ಕೂಡ ಇರ್ಲಿಲ್ಲ ಸ್ನೇಹಿತರೆ. ಇವತ್ತಿನ ದಿನ ಹೀಗೋಯ್ತು. ಇನ್ನ ಈ ಬ್ಲಾಗ್ ಅನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.